ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲ, ದಿವಂಗತ ಅಂಬರೀಶ್ ಬಗ್ಗೆಯೂ ಕೂಡ ಮಾತನಾಡಿದ್ದು ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಮ್ಮೆ ವಿವಾದ ಸೃಷ್ಟಿಸಿದ ಶಿವರಾಮೇಗೌಡ. ಅಂಬರೀಶ್ ವಿರುದ್ಧ ಬಾಯಿಗೆ ಬಂದಂತೆ ಬೈಗುಳ. ಅಬ್ಬಬ್ಬ, ಬಾಯೋ ಬಚ್ಚಲೋ ಗೊತ್ತಿಲ್ಲ, ಸಂಭಾಷಣೆಯುದ್ದಕ್ಕೂ ಬೀಪ್ ಸೌಂಡ್ ಹಾಕಬೇಕು. ಇದು ಮಂಡ್ಯದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ. ಜೆಡಿಎಸ್ ಕಾರ್ಯಕರ್ತನೊಂದಿಗೆ ಮಾತನಾಡುವಾಗ ಎಚ್.ಡಿ. ಕುಮಾರಸ್ವಾಮಿ ದಿವಂಗತ ನಟ ಕಂ ರಾಜಕಾರಣಿ ಅಂಬರೀಶ್ ವಿರುದ್ಧ ನಾಲಿಗೆ ಹರಿಬಿಟ್ಟಿರೋ ಪರಿ. ಮರ್ಯಾದಸ್ಥರು ಈ ಆಡಿಯೋನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ. 36 ಕೋಟಿ ಖರ್ಚು ಮಾಡಿಸಿ ನಿಖಿಲ್ಗೆ ಟಿಕೆಟ್. ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನಗೆ ಕೊಡೋದು, ಎರಡನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ? ಹೇಳಿ. ನಾನು MP ಆಗಿದ್ದಾಗ 6 ತಿಂಗಳು ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ನನಗೆ ಟಿಕೆಟ್ ಕೊಡದಲ್ಲೇ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಂತ ನಿಲ್ಸಿದ್ರು. ಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿನ ನಮ್ಮ ಮಂಡ್ಯಕ್ಕೆ. ನಟ ಅಂಬರೀಶ್ ಬಗ್ಗೆ ಕೀಳು ಮಟ್ಟದ ಮಾತು. ಅವನ ಅಂಬರೀಶ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೊಳೆದೊಂಟೋದ ನನ್ನ ಮಗ. ನಾನೇನು ಒರಿಜಿನಲ್ JDS ಅಲ್ಲ, ಜಾಸ್ತಿ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ಚಲುವರಾಯಸ್ವಾಮಿ ವಿರುದ್ಧ ಸ್ಫೋಟಕ ಆರೋಪ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳಿಕೋ. ಈ ಚೆಲುವನೇ ಜಾಸ್ತಿ ತಾತಾರೆ ಅದು. ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಎಲ್ಲಿ ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ನೀವೇ ಚೆಲುವರಾಯ ಸ್ವಾಮಿ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ್ನೇ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ. ಶಿವರಾಮೇಗೌಡ ಆಡಿಯೋ ಬಗ್ಗೆ ಜೆಡಿಎಸ್ ಟ್ವೀಟ್ ಮಾಡಿ ಟೀಕೆ ಮಾಡಿದೆ. ಒಟ್ನಲ್ಲಿ ಶಿವರಾಮೇಗೌಡ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲ, ದಿವಂಗತ ಅಂಬರೀಶ್ ಬಗ್ಗೆಯೂ ಕೂಡ ಮಾತನಾಡಿದ್ದು ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಮ್ಮೆ ವಿವಾದ ಸೃಷ್ಟಿಸಿದ ಶಿವರಾಮೇಗೌಡ. ಅಂಬರೀಶ್ ವಿರುದ್ಧ ಬಾಯಿಗೆ ಬಂದಂತೆ ಬೈಗುಳ. ಅಬ್ಬಬ್ಬ, ಬಾಯೋ ಬಚ್ಚಲೋ ಗೊತ್ತಿಲ್ಲ, ಸಂಭಾಷಣೆಯುದ್ದಕ್ಕೂ ಬೀಪ್ ಸೌಂಡ್ ಹಾಕಬೇಕು. ಇದು ಮಂಡ್ಯದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ. ಜೆಡಿಎಸ್ ಕಾರ್ಯಕರ್ತನೊಂದಿಗೆ ಮಾತನಾಡುವಾಗ ಎಚ್.ಡಿ. ಕುಮಾರಸ್ವಾಮಿ ದಿವಂಗತ ನಟ ಕಂ ರಾಜಕಾರಣಿ ಅಂಬರೀಶ್ ವಿರುದ್ಧ ನಾಲಿಗೆ ಹರಿಬಿಟ್ಟಿರೋ ಪರಿ. ಮರ್ಯಾದಸ್ಥರು ಈ ಆಡಿಯೋನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ. 36 ಕೋಟಿ ಖರ್ಚು ಮಾಡಿಸಿ ನಿಖಿಲ್ಗೆ ಟಿಕೆಟ್. ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ. ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನಗೆ ಕೊಡೋದು, ಎರಡನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ? ಹೇಳಿ. ನಾನು MP ಆಗಿದ್ದಾಗ 6 ತಿಂಗಳು ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ನನಗೆ ಟಿಕೆಟ್ ಕೊಡದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅಂತ ನಿಲ್ಸಿದ್ರು. ಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿನ ನಮ್ಮ ಮಂಡ್ಯಕ್ಕೆ. ನಟ ಅಂಬರೀಶ್ ಬಗ್ಗೆ ಕೀಳು ಮಟ್ಟದ ಮಾತು. ಅವನ ಅಂಬರೀಶ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಬಂದು ಆ
ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ನಾನೇನು ಒರಿಜಿನಲ್ JDS ಅಲ್ಲ, ಜಾಗ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ಚಲುವರಾಯಸ್ವಾಮಿ ವಿರುದ್ಧ ಸ್ಫೋಟಕ ಆರೋಪ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳ್ಕೋ. ಈ ಚೆಲುವನೇ ಜಾಸ್ತಿ ತಾತಿರೋದು, ಚೆಲುವನೇ ಜಾಸ್ತಿ ತಾತಿರೋದು. ಇಲ್ಲ, ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ನೀವೇ ಚೆಲುವರಾಯಸ್ವಾಮಿನ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ. ಶಿವರಾಮೇಗೌಡ ಆಡಿಯೋ ಬಗ್ಗೆ JDS ಟ್ವೀಟ್ ಮಾಡಿ ಟೀಕೆ ಮಾಡಿದೆ. ಒಟ್ನಲ್ಲಿ ಶಿವರಾಮೇಗೌಡ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಾಜಿ ಸಂಸದ LR ಶಿವರಾಮೇಗೌಡ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲ, ದಿವಂಗತ ಅಂಬರೀಶ್ ಬಗ್ಗೆಯೂ ಕೂಡ ಮಾತನಾಡಿದ್ದು ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಮ್ಮೆ ವಿವಾದ ಸೃಷ್ಟಿಸಿದ ಶಿವರಾಮೇಗೌಡ. ಅಂಬರೀಶ್ ವಿರುದ್ಧ ಬಾಯಿಗೆ ಬಂದಂತೆ ಬೈಗುಳ. ಅಬ್ಬಬ್ಬ, ಬಾಯೋ ಬಚ್ಚಲೋ ಗೊತ್ತಿಲ್ಲ, ಸಂಭಾಷಣೆಯುದ್ದಕ್ಕೂ ಬೀಪ್ ಸೌಂಡ್ ಹಾಕಬೇಕು. ಇದು ಮಂಡ್ಯದ ಮಾಜಿ ಸಂಸದ LR ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ. JDS ಕಾರ್ಯಕರ್ತನೊಂದಿಗೆ ಮಾತನಾಡುವಾಗ HD ಕುಮಾರಸ್ವಾಮಿ ದಿವಂಗತ ನಟ ಕಂ ರಾಜಕಾರಣಿ ಅಂಬರೀಶ್ ವಿರುದ್ಧ ನಾಲಿಗೆ ಹರಿಬಿಟ್ಟಿರೋ ಪರಿ. ಮರ್ಯಾದಸ್ಥರು ಈ ಆಡಿಯೋನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ. 36 ಕೋಟಿ ಖರ್ಚು ಮಾಡಿಸಿ ನಿಖಿಲ್ಗೆ ಟಿಕೆಟ್. ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿದ್ದೆ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ. ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನ್ಗೆ ಕೊಡೋದು, 2ನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ? ಹೇಳಿ. ನಾನು MP ಆಗಿದ್ದಾಗ 6 ತಿಂಗಳು ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ನನಗೆ ಟಿಕೆಟ್ ಕೊಡ್ದಲೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಂತ ನಿಲ್ಸಿದ್ರು. ಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿನ ನಮ್ಮ ಮಂಡ್ಯಕ್ಕೆ. ನಟ ಅಂಬರೀಶ್ ಬಗ್ಗೆ ಕೀಳು ಮಟ್ಟದ ಮಾತು. ಈಗ ಅವನ ಅಂಬರೀಶ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ. ನಾನೇನು ಒರಿಜಿನಲ್ JDS ಅಲ್ಲ, ಜಾಗ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ಚಲುವರಾಯಸ್ವಾಮಿ ವಿರುದ್ಧ ಸ್ಫೋಟಕ ಆರೋಪ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳ್ಕೋ. ಈ ಚೆಲುವನೇ ಜಾಸ್ತಿ ತಾತಿರೋದು, ಚೆಲುವನೇ ಜಾಸ್ತಿ ತಾತಿರೋದು. ಇಲ್ಲ, ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ನೀವೇ ಚೆಲುವರಾಯಸ್ವಾಮಿನ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ. ಶಿವರಾಮೇಗೌಡ ಆಡಿಯೋ ಬಗ್ಗೆ JDS ಟ್ವೀಟ್ ಮಾಡಿ ಟೀಕೆ ಮಾಡಿದೆ. ಒಟ್ನಲ್ಲಿ ಶಿವರಾಮೇಗೌಡ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.